ನೀನಾ? ನಾನೇ. ಯಾವಾಗ ಬಂದೆ? ಅದೇ ನೀನು ಬಟ್ಟೆ ಬಿಚ್ಚಾಕ್ತಾ ಇದ್ದಲ್ಲ ಆವಾಗ ಬಂದೆ. ನೀನ್ ಬಂದಾಗ ನಾನೇನ್ ಮಾಡ್ತಿದ್ದೆ? ನೀನು ಗೆರೆ ಟವಲ್ ಸುತ್ಕೋತಾ ಇದ್ದಲ್ಲ ಅಷ್ಟೇ ನಾನು ನೋಡಿದ್ದು. ನಾನ್ಸೆನ್ಸ್. ನಾನ್ ಸೆನ್ಸಿರೋನೆ. ಇಲ್ಲಿಗೆ ಯಾಕೆ ಬಂದೆ? ನಿನ್ನ ಹತ್ರ ಮಾತಾಡೋಕೆ. ನೀನೇನು ನನ್ನ ಹತ್ರ ಮಾತಾಡೋದು? ನಾನು ನೀನು ನೀನು ಅಲ್ಲಲ್ಲ, ನಾನು ನಿನ್ನ. ಏನು ನೀನು ನನ್ನನ್ನ? ನಾನು ನಿನ್ನ ಮದುವೆ ಮಾಡ್ಕೋಬೇಕು ಅಂತಿದ್ದೀನಿ. ಏನಂದ್ರೆ? ಮದುವೆ ಮಾಡ್ಕೋಬೇಕು ಅಂತಿದ್ದೀನಿ. ನಾನು ನಿನ್ನ ಮದ್ವೆ ಆಗ್ಬೇಕಾ? ಬೇಡ, ನಾನೇ ನಿನ್ ಮ್ಯಾರೇಜ್ ಮಾಡ್ಕೋತೀನಿ. ಯಾವ ಮಾಡ್ಕೊಂಡ ಮದ್ವೆ? ನೀನ್ ಯಾವಾಗ ಹೇಳ್ತೀಯೋ ಆವಾಗ. ಯಾವಾಗ? ಯಾಕೆ ಇವತ್ತೇ? ಅಯ್ಯೋ ಇವತ್ತೇ, ಈಗಲೇ ತಾಳಿ ಕಟ್ಬಿಡ್ತೀನಿ. ಹೌದಾ? ಹೋಗಿ ಒಂದ್ ತಾಳಿ, ಹೂವಿನ ಹಾರ, ನಂಗೊಂದ್ ಸೀರೆ, ನಿಂಗೊಂದ್ ಪಂಚೆ ಎಲ್ಲ ತಗೊಂಡ್ಬಂದು. ಅಷ್ಟೇ ತಾನೆ? ಈಗಲೇ ತಂದ್ಬಿಡ್ತೀನಿ. ಅಯ್ಯೋ ದುಡ್ಡು ಎಲ್ಲಿಂದ ತರ್ಲೆ? ಇದನ್ ತರಕ್ಕೆ ನಿನ್ ಹತ್ರ ದುಡ್ಡಿಲ್ಲ ಅಂದ್ಮೇಲೆ ನನ್ ಮದುವೆಯಾಗಿ ಹೆಂಗೋ ಸಾಕ್ತೀಯಾ? ಅಕ್ಕ ಇದೋಳಲ್ಲೋ. ನಿನ್ ಜನ್ಮಕ್ಕೆ ಇಷ್ಟ ಬೆಂಕಿ ಹಾಕ. ನೀನೊಬ್ಬ ಗಂಡ್ಸ. ಅದು ಮದ್ವೆ ಆದ್ಮೇಲೆ ಗೊತ್ತಾಗತ್ತಲ್ಲ. ಈ ತರ್ಲೆ ಮಾತುಗಳಿಗೆ ಏನು ಕಮ್ಮಿ ಇಲ್ಲ ನೋಡು. ನಿನಗ್ ದುಡಿಯೋ ಯೋಗ್ತಿದೆ ಅಂತ ಪ್ರೂವ್ ಮಾಡು, ಆಮೇಲೆ ನಿನ್ ಮದ್ವೆ ಆಗ್ತೀನಿ. ಇಷ್ಟೇ ತಾನೆ? ನಾನ್ ದುಡಿಯಕ್ ಸ್ಟಾರ್ಟ್ ಮಾಡಿದೆ ಅಂತಂದ್ರೆ ಜನ 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 ಅಂತ ಉದುರ್ತಾ ಇರ್ಬೇಕು. ಏನ್ ಉದ್ರೋದು? ಹುಣ್ಸೆ ಬೀಜ. ಧನಲಕ್ಷ್ಮಿ ಹಪ್ಳ ಸರ್, ಹಪ್ಳ ತಿಂತಾ ಇದ್ರೆ ಸಪ್ಳ ಆಗದೆ ಸಲೀಸಾಗಿ ಜೀರ್ಣ ಆಗೋ ಅಂಬಿಕಾ ಹಪ್ಳ ಸರ್, ಮಾಧುರಿ ಹಪ್ಳ ಸರ್, ಜಯಂತಿ ಹಪ್ಳ ಸರ್. ಶ್ರೀದೇವಿ ಹಪ್ಳ ಇದೆಯಾ? ನೀನು ಶ್ರೀದೇವಿ ಫ್ಯಾನು. ಶ್ರೀದೇವಿ ಹಪ್ಳ ಇದೆ ಸರ್. ಶ್ರೀದೇವಿ ಹಪ್ಳ ಏನು, ಮೋನಿಶಾ ಕೊಯ್ರಲ್ಲ ಹಪ್ಳ ತುಂಬಾ ತೆಳ್ಳಗಿದೆ ಸರ್. ತಿಂತಾ ಇದ್ರೆ ತಿನ್ಬೇಕು ಅಂತ ಅನ್ಸುತ್ತೆ ಸರ್. ಏಮ್ಟೆ ಐದಿ ಹಪ್ಳ ಎಲ್ಲ ತೂತಾಗಿದೆ. ಕೆಲಸ ಇದ್ದಾಗ ಗಡಾರಿ ತಗೊಂಡು ತೂತ್ ಮಾಡ್ದ. ಅದರಿಂದ ಅಲ್ಲ ಸರ್. ಇದನ್ನ ನೋಡಿ ಸರ್, ಸಣ್ಣ ಕಂಪ್ಯೂಟರ್ ಹಪ್ಳ ಸರ್. ಇದು ದೊಡ್ಡ ಕಂಪ್ಯೂಟರ್ ಹಪ್ಳ ಸರ್. ಇದನ್ನ ನೋಡಿ ಸರ್, ಒಂಥರ ಡಿಫರೆಂಟ್ ಆಗಿದೆ. ಏಮಿಟಯ ಇದಿ? ಫ್ಯಾಮಿಲಿ ಪ್ಲಾನಿಂಗ್ ಸಿಂಬಲ್ ತರ ಇದೆಯಲ್ಲಯ್ಯ. ಇದ್ರ ಸ್ಪೆಷಾಲಿಟಿ ಏನು ಅಂತಂದ್ರೆ ಸರ್, ನಿಮ್ ಮನೇಲಿ ಹಪ್ಳ ಕರಿತಾ ಇದ್ರೆ ಪಕ್ಕದ ಮನೆಗೆ ವಾಸನೆ ಬರುತ್ತೆ ಸರ್. ಸುಮ್ನೆ ಆ ವಾಸನೆ ತಗೊಂಡ್ರೆ ಸಾಕು, ಅವರೇ ತಿನ್ನಂಗಿರುತ್ತೆ ಸರ್. ಹೌದಾ? ಹಾಗಾದ್ರೆ ಪಕ್ಕದ ಮನೆಯವ್ರಿಗೆ ಕೊಟ್ಬಿಡು, ವಾಸನೆ ನಾನ್ ತಗೋತೀನಿ. ಉಳಿಯುತ್ತೆ. ನೀನು ಜುಗ್ಗಣ್ಣ ಗೊತ್ತಾ ಸರ್? ನೀವೇ ಹಿಂಗ ಅನ್ಬಿಟ್ರೆ ಹೆಂಗೆ ಸರ್? ನಮ್ ಜೀವನ ನಡೀತಾ ಇರೋದೇ ಈ ಹಪ್ಳಗಳಿಂದ ಸರ್. ಸರ್ ನಿಮ್ಗೆ ಗೊತ್ತಿಲ್ಲ ಸರ್, ನಮ್ ತಾಯಿಗೆ ಬಾಯಿ ಇಲ್ಲ ಸರ್, ನಮ್ ತಂದೆಗೆ ಕಣ್ಣಿದ್ರು ಕಣ್ ಕಾಣಲ್ಲ ಸರ್, ನಮ್ ತಂಗಿಗೆ ತಲೆ ಮೇಲೆ ತೆಂಗಿನಕಾಯಿ ಬಿದ್ಬಿಟ್ಟು ತಲೆ ಕೆಟ್ಟೋಗಿದೆ ಸರ್, ನಮ್ ತಮ್ಮನ್ಗೆ ಊರ್ಕೊಂಡಯ್ಯ. ಹೌದು, ಒಂದು ಪ್ಯಾಕೆಟ್ ತಗೊಂಡ್ರೆ ಎಷ್ಟು ಫ್ರೀ ಕೊಡ್ತೀಯಾ? 3 ಕೊಡ್ತೀನಿ ಸರ್. 2 ಪ್ಯಾಕೆಟ್ తీసుకుంటే 6 ಇಸ್ತಾನೆ ಸರ್. 3 ಪ್ಯಾಕೆಟ್ తీసుకుంటే 9 ಇಸ್ತಾನೆ ಸರ್. 4 ಪ್ಯಾಕೆಟ್ ತಗೊಂಡ್ರೆ 12 ಇಸ್ತಾನೆ ಸರ್. ನಾಯ್ನಾ, ಅದೇನ್ ಫ್ರೀ ಆಗಿ ಕೊಡ್ತೀಯ? 12 ಈ ಕೊಟ್ಬಿಡು. ದುಡ್ಡು ಕೊಟ್ಟು ಹಪ್ಪಳ ನಾಳೆ ತಗೋತೀನಿ. ಹೋಗಿ ನಿನ್ನಂತ ತಗಡ್ ನನ್ ಮಗನ ಹತ್ರ ಮಾತಾಡ್ತಾ ಇದ್ದೀನಲ್ಲ. ಯಾರೋ ತಗಡು? ನೀನ್ ತಗಡು. ಇಷ್ಟೊತ್ತು ಬಾಯಿ ನೋಯಿಸ್ಕೊಂಡು ಮಾತಾಡಿದೀನಿ. ಒಳ್ಳೆ ಮತ್ನಲ್ಲಿ ಹಪ್ಪಳ ತಗೊಂಡ್ಯೋ? ಸರಿ ತಗೊಳಲ್ಲ ಕಣೋ. ತಗೊಳಲ್ಲ ಕಣೋ. ತಗೊಳ್ಳೋದಿಲ್ವಾ? ಏನೋ ಮಾಡ್ತೀಯ? ತಳ್ಳುತ್ತಾ ಇದೀಯಾ? ಬರೀ ತಳ್ಳಿದಕ್ಕೆ ಸುಮ್ಮನೆ ಬಿಟ್ಟಿದ್ದೀನಿ. ನೋಡೋಣ, ನೀನ್ ಗಂಡಸೆ ಆಗಿದ್ರೆ ಒಂದ್ ಏಟ್ ಹಾಕು ನೋಡೋಣ. ಏಮಿ, ಏನು ಗಂಡಸಾಯ್ತೆ? ನೀಕಿ ಕೊಟ್ಟಲ್ಲ. ಬರೀ ಕೆನ್ನೆ ಹೊಡೆದ್ರೆ ಏನಾಯ್ತು? ನಿನ್ ಗಂಡಸ್ತನ ಇದ್ರೆ, ನಿನಗ್ ನರ ಇರೋದೇ ಆದ್ರೆ ನಾನು ಓಡಾಕ್ತೀನಿ, ನೀನ್ ಓಡಿ ನೋಡೋಣ. ನಾಯ್ನಾ ಒದ್ದು ఒక పని చేస్తాము. ನಾನು ಹೊಡಿತೀನಿ, ನೀನು ಓಡು. ಇದೊಂಥರ ಡಿಫರೆಂಟ್ ಆಗಿದೆಯಲ್ಲ. ಏನಂದೆ? ನೀನು ನನ್ ಹೊಡಿತೀಯ, ನಾನು ಓಡಬೇಕಾ? ಬೇಡ, ನಾನ್ ನಿನ್ ಹೊಡಿತೀನಿ, ನೀನ್ ಓಡೋಗೋ. ನಾನು ಹೊಡಿತೀನಿ, ನೀನ್ ಓಡೋಗು. ನಾನ್ ಹೊಡಿತೀನಿ, ನೀನ್ ಓಡೋಗೋ. ನಾನು ಹೊಡಿತೀನಿ, ನೀನ್ ಓಡೋಗು. ಹೊಡಿತೀನಿ, ನೀನ್ ಓಡೋಗೋ. ನಾನು ಹೊಡಿತೀನಿ, ನೀನ್ ಓಡೋಗು. ನಿನ್ ಒಬ್ಬನಿಗೆ ಕೀಳಾಕ್ ಗೊತ್ತಿರೋದು, ನನಗ್ ಕೀಳಾಕ್ ಗೊತ್ತಿಲ್ವಾ? ತುಂಬಾ ನೋಯ್ತಾ ಇದೆ. ಫಸ್ಟ್ ಹಂಗೆ ಸೆಟ್ ಆಗ್ಬಿಟ್ರೆ ಎಲ್ಲ ಸರಿ ಹೋಗುತ್ತೆ. ನಿಧಾನವಾಗಿ ಹಾಕು ಎಲ್ಲಿ ಪ್ಲೀಸ್. ಸ್ವಲ್ಪ
ಹಾಲೆತ್ತೀರಾ? ಯಾಕೆ? ಅದು ಸೈನ್ಸ್ ನೋಡಕ್ಕೆ. ಯೋ ಏನಯ್ಯ ಇದು? ಹಪ್ಳ ಮಾಡ್ತಿದ್ದೋನು ಬಟ್ಟೆ ವ್ಯಾಪಾರ ಮಾಡ್ತಿದ್ಯಾ? ನನ್ಗೊಬ್ಬ ಜ್ಯೋತಿಷದವನ್ ಹೇಳ್ದ, ನೀನ್ ಬಟ್ಟೆ ವ್ಯಾಪಾರ ಮಾಡಿ ಬಿಸ್ನೆಸ್ ನೋಡು, ನೀನು ರೈಮೆಂಡ್ಸ್ ಲೆವೆಲ್ಗೆ ಹೋಗ್ತೀಯ ಅಂತಂದ ಸರ್. ಅದಕ್ಕೇನೆ ಪೆಟ್ಟಿಕೋಟು, ಲಂಗ, ಜಾಕೆಟು, ಬ್ರಾ, ಮಿಡ್ಡಿಗಳನ್ನೆಲ್ಲ ಮಾಡ್ತಾ ಇದೀನಿ ಸರ್. ಸರ್ ತಗೊಳ್ಳಿ ಸರ್, ತಗೊಳ್ಳಿ ಸರ್, ತಗೊಳ್ಳಿ. ಅಯ್ಯೋ ನಿನ್ನ, ಇದನ್ನೆಲ್ಲ ನಾನ ಹಾಕೋತೀನಿ. ಒಳಗೆ ಅಮ್ಮವ್ರಿದಾರ ನೋಡು, ಕೇಳು. ಹೌದಾ ಸರ್? ಅಮ್ಮ ಅಮ್ಮ ಲಂಗ ಬ್ರಾ. ಸರ್ ಏನಯ್ಯ? ನೀವು ಅಮ್ಮ ಅವ್ರಿಗೆ ಬಟ್ಟೆ ತೋರ್ಸು ಅಂತ ಹೇಳಿದ್ರ, ನಾನು ಹಂಗೆ ಒಳಗಡೆ ಹೋಗಿ ಬಾಗಿಲು ತೆಗದ್ನ. ಅಮ್ಮವ್ರು ಸ್ನಾನ ಮಾಡ್ತಾ ಇದ್ರು, ನಾನು ನೋಡ್ಬಿಟ್ಟೆ ಸರ್. ಏನಂದ್ರೆ? ನೋಡ್ಬಿಟ್ಯಾ? ನಿಜವಾಗ್ಲೂ ನೋಡ್ಬಿಟ್ಟೆ. ಇಲ್ಲ, ನೀನೇನು ನೋಡಿಲ್ಲ. ಸತ್ಯವಾಗ್ಲೂ ನೋಡ್ಬಿಟ್ಟೆ. ನೀನೇನು ನೋಡಿಲ್ಲ, ಆದ್ರೂ ಸುಳ್ಳು ಹೇಳ್ತಿದ್ಯಾ? ಅಯ್ಯ, ದೇವರಾಣೆಗೂ ನಾನು ಸುಳ್ಳು ಹೇಳಂಗಿಲ್ಲ ಸರ್. ಯಾಕೆ? ಯಾಕೆಂದ್ರೆ ನಾವು ಹುಟ್ಟಿದ ದಿವ್ಸ ಸತ್ಯ ಹರಿಶ್ಚಂದ್ರನ ಹೆಣನ ನಮ್ಮ ಮನೆ ಮುಂದೆ ಒತ್ಕೊಂಡು ಹೋದ್ರಂತೆ, ಅದಕ್ಕೆ ನಾನು ಸುಳ್ಳು ಹೇಳಂಗಿಲ್ಲ. ನೋಡು, ನಾನ್ ಹೇಳ್ತಾ ಇದ್ದೀನಿ, ನೀನ್ ನೋಡಿಲ್ಲ. ನಿಜವಾಗ್ಲೂ ನೋಡಿದೀನಿ ಸರ್. ನೋಡಿಲ್ಲ. ನೋಡಿದೀನಿ ಸರ್. ನೋಡಿಲ್ಲ. ನೋಡಿದೀನಿ ಸರ್. ನೀನೇನು ನೋಡಿಲ್ಲ. ಸ್ವಲ್ಪ ನೋಡ್ದಂಗಿತ್ತು. ನೀನೇನು ನೋಡಿಲ್ಲ. ನೋಡು, ನೀನೇನು ನೋಡೇ ಇಲ್ಲ. ಹೌದು ಸರ್, ನಾನೇನು ನೋಡಿಲ್ಲ ಸರ್. ನಮ್ ಬಲ್ಲ ಸರ್. ಸರಿ, ರೈಟ್ ಹೇಳು. ಈ ವಿಷಯ ಯಾರಿಗೂ ಹೇಳ್ಬೇಡ. ಎಲ್ಲಿ ಹೋಗ್ತಾ ಇದ್ಯಾ? ಅದು ಅಮ್ಮವ್ರಿಗೆ ನಾನು ಏನು ನೋಡಿಲ್ಲ ಅಂತ ಹೇಳ್ಬಿಟ್ಟು ಬರಕ್ಕೆ. ಹೌದಾ? ನಾನ್ ಮಗನ್ ತಂದೆ ಎಲ್ಲ ಕರ್ಕೊಂಡ್ಬಿಟ್ಟವನು. ಹಾಲಕ್ಕಿ ನುಡ್ದೈತೆ, ಹಾಲಕ್ಕಿ ನುಡ್ದೈತೆ, ಹಾಲಕ್ಕಿ ನುಡ್ದೈತೆ, ಹಾಲಕ್ಕಿ ನುಡ್ದೈತೆ ಸ್ವಾಮಿ. ಎಕ್ಕದ ಗಿಡದಾಗ ಒಂದು ಹಕ್ಕಿ ನುಡ್ದೈತೆ. ಬೆಳಬೆಳಕ್ಕಿರಿ ನಿಮ್ಮ ಮೂಡು ಔಟ್ ಆಗೈತೆ. ಈ ಮನೆಗೆ ಒಳ್ಳೆ ಟೈಮು ಬಂದಾಯ್ತು ಸ್ವಾಮಿ. ನಿಮಗೆ ಎಡವಟ್ಟು ಆಗೈತೆ ಸ್ವಾಮಿ, ನಿಮಗೆ ಆಗಬಾರ್ದು ಆಗಿದೆ ಸ್ವಾಮಿ. ಈ ವಿಷಯ ನಿಮ್ಗೆ ಹೇಗೆ ಗೊತ್ತಾಯ್ತು? ಹಾಲಕ್ಕಿ ನುಡ್ದೈತೆ, ಹಾಲಕ್ಕಿ ನುಡ್ದೈತೆ, ನಮಗೆಲ್ಲ ಗೊತ್ತಾಗತೈತೆ ಸ್ವಾಮಿ. ನೋಡಬಾರದನ್ನ ಒಬ್ಬ ನೋಡಬಾರ್ದ ನನ್ನ ಮಗ ಒಬ್ಬ ನೋಡಿದ್ದಾನೆ ಸ್ವಾಮಿ. ಅದಕ್ಕೆ ಆಗಬಾರ್ದು ಆಗೋಗಿದೆ ಸ್ವಾಮಿ. ಆಗತೈತೆ ಸ್ವಾಮಿ, ಇನ್ನೂ ಆಗಬಾರದೆಲ್ಲ ಆಗತೈತೆ ಸ್ವಾಮಿ. ಬೆಳಿಗ್ಗೆಯಿಂದ ಟೈಮೇ ಸರಿ ಇಲ್ಲ. ಹಾಲಕ್ಕಿ ನುಡ್ದೈತೆ, ಹಾಲಕ್ಕಿ ನುಡ್ದೈತೆ, ನಿಮಗೆ ಜೀವನದಲ್ಲಿ ಒಳ್ಳೆ ಟೈಮು ಬರ್ತೈತೆ ಸ್ವಾಮಿ. ಅದು ನಿಮ್ಮಿಂದ ಬರುವುದಿಲ್ಲ ಸ್ವಾಮಿ. ನಿಮ್ಮ ಹೆಂಡತಿಯ ಸೊಂಟದ ಎಡಭಾಗದಲ್ಲಿ ಒಂದು ಕಪ್ಪು ಮಚ್ಚೆ ಇದೆ. ಆ ಮಚ್ಚೆಯಿಂದ ನಿಮಗೆ ಒಳ್ಳೆ ಟೈಮು ಬರ್ತೈತೆ ಸ್ವಾಮಿ. ಹಾಲಕ್ಕಿ ನುಡ್ದೈತೆ, ಹಾಲಕ್ಕಿ ನುಡ್ದೈತೆ. ನಿಮ್ಮ ಹೆಂಡತಿ ಸೊಂಟದ ಎಡಭಾಗದಲ್ಲಿ ಮಚ್ಚೆ ಇದೆಯಾ ಸ್ವಾಮಿ? ಹೆಂಡತಿ ಸೊಂಟ ಮಚ್ಚೆ? ಹೌದು. ನಿಮಗ್ ಗೊತ್ತಾ? ಸತ್ಯವಾಗ್ಲೂ ಗೊತ್ತು. ಇದೇನು ಸ್ವಾಮಿ, ನಿಮ್ಮ ಹೆಂಡತಿ ಸೊಂಟದ ಎಡಭಾಗದಲ್ಲಿರೋ ಮಚ್ಚೆ ಇವನಿಗೆ ಹೇಗೆ ಗೊತ್ತು ಸ್ವಾಮಿ? ನೀವೇ ಕರೆದು ಕೇಳಿ ಸ್ವಾಮಿ. ಅಣ್ಣ ಇಲ್ಲಿ ಬಾಣ. ನಿನಗೆ ಹೇಗೆ ಗೊತ್ತು ಸ್ವಾಮಿ? ಅದು ಎತ್ತಮಯವಾದ ಮಚ್ಚೆ ಹುಡ್ಕೊಂಡೋದ. ಆಹಾ